ನಾವು ಮನುಷ್ಯರ ಜೊತೆ ಸಂಬಂಧವನ್ನ ಬೆಳೆಸ್ಕೊಳ್ಳೋದಕ್ಕಿಂತ ಪ್ರಾಣಿಗಳ ಜೊತೆ ಸಂಬಂಧವನ್ನ ಉತ್ತಮಗೊಳಿಸ್ಕೊಳ್ಳೋದು ಅದು ನಮಗುತ್ತಮ. ಉತ್ತಮ ಅಲ್ಲ, ಉತ್ತಮದಲ್ಲಿ ಸರ್ವೋತ್ತಮ. ಯಾವಾಗ, ಯಾವ ಕ್ಷಣದಲ್ಲಿ, ಯಾವ ದಿನದಲ್ಲಿ, ಯಾವ ಸಮಯದಲ್ಲಿ ಆ ನಂಬಿಕೆಯನ್ನ ಹೊಡೆದಾಕ್ತಾರೆ ಅನ್ನೋದು ಹೇಳೋಕ್ಕಾಗಲ್ಲ. ಲೈಫಲ್ಲಿ ಅವರು ಕೂಡ ಒಬ್ರು ಅನ್ನುವಂತಹ ಇಂಪಾರ್ಟೆನ್ಸ್ನ ನಾವು ಇವತ್ತಿನ ದಿನಗಳಲ್ಲಿ ಪ್ರಾಣಿಗಳಿಗೆ ಕೊಡ್ತಾ ಇದ್ದೀವಿ. ಬಿಕಾಸ್ ಜನಗಳು ಎಷ್ಟು ಫ್ಲರ್ಟ್ ಮಾಡ್ತಾರೆ, ಚೀಟ್ ಮಾಡ್ತಾರೆ, ನಂಬಿಕೆಗೆ ಎಷ್ಟು ವಿರುದ್ಧವಾಗಿ ನಡ್ಕೋತಾರೆ ಅನ್ನೋದು ಎಲ್ಲ ದಿನ ಜನ ಅರ್ಥಕೊಳ್ತಾ ಇದ್ದಾರೆ. ಪ್ರಾಣಿಗಳು ಅಂತಂದ್ರೆ ಲೈಕ್ ಏನೋ ಒಂದು ಮನೇಲಿ ಇರತ್ತೆ, ಅದೂನು ಒಂದು ನಾಯಿ ಸಾಕ್ತೀವಿ ಅಂದ್ರೆ ಅದು ಮನೆಯಿಂದ ಹೊರಗೇನೆ ಇರಬೇಕಿತ್ತು. ಬೆಕ್ಕು ಸಾಕ್ತೀವಿ ಅಂದ್ರೆ ಇಲ್ಲಿ ಹಿಡಿಯಕ್ಕೆ ಇರಬೇಕಿತ್ತು. ದಿನೇ ಸಾಕು ಪ್ರಾಣಿಗಳ ಮೇಲೆ ತಮ್ಮ ಒಲವನ್ನ ಜಾಸ್ತಿ ತೋರಿಸ್ತಾ ಇದ್ದಾರೆ. ಅದಕ್ಕೂ ತಮ್ಮ ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ದಿನವನ್ನ ಆ ಒಂದು ಪ್ರಾಣಿಗಳ ಜೊತೆ ಕಳೀಲಿಕ್ಕೆ ಖರ್ಚನ್ನ ಇನ್ನೊಬ್ರ ಮೇಲೆ ಮಾಡೋದಕ್ಕಿಂತ ಅದೇ ಖರ್ಚನ್ನ ಪ್ರಾಣಿಗಳ ಮೇಲೆ ಮಾಡಿದ್ರೆ ಅವು ಒಂದಷ್ಟು ನಿಯತ್ತಾಗಿರ್ತವೆ. ಮನುಷ್ಯನಿಗೆ ಪ್ರೀತಿ ತೋರಿಸಿ ಕಣ್ಣೀರ್ ಹಾಕ್ತೀವಿ, ಅದೇ ಪ್ರಾಣಿಗಳಿಗೆ ಅದೇ ಪ್ರೀತಿ ತೋರಿಸಿದ್ರೆ ಅವು ಬಂದು ನಮ್ಮ ಕಣ್ಣೀರನ್ನ ಒರೆಸುತ್ತೆ. ನೀವುಗಳು ಆ್ಯಂಡ್ ನನ್ನ ಮೊಬೈಲ್ ಅಷ್ಟೇ ನನ್ನ ಬೆಸ್ಟ್ ಫ್ರೆಂಡ್ಸ್ ಆ್ಯಂಡ್ ಜೊತೆಗೆ ನನ್ನ ಪೆಟ್ಸ್. ನಮ್ಮನ್ನ ಇಷ್ಟಪಡುವಂತಹ ಪ್ರಾಣಿಗಳಿಗೋಸ್ಕರ ನಾವು ಆ ಪ್ರೀತಿನ ತೋರಿಸಿ ಒಂದಷ್ಟು ಪ್ರೀತಿನ ಪ್ರತ್ಯುತ್ತರವಾಗಿ ಪಡ್ಕೊಳ್ಳೋದು ಬೆಸ್ಟ್ ಅಂತ. ಮನುಷ್ಯರ ಜೊತೆ ಸಂಬಂಧವನ್ನ ಬೆಳೆಸ್ಕೊಳ್ಳೋದಕ್ಕಿಂತ ಪ್ರಾಣಿಗಳ ಜೊತೆ ಸಂಬಂಧವನ್ನ ಉತ್ತಮಗೊಳಿಸ್ಕೊಳ್ಳೋದು ಅದು ನಮಗುತ್ತಮ. ಉತ್ತಮ ಅಲ್ಲ, ಉತ್ತಮದಲ್ಲಿ ಸರ್ವೋತ್ತಮ. ಬಿಕಾಸ್ ಈಗಿನ ಕಾಲದಲ್ಲಿ ನಾವು ಯಾರನ್ನ ಯಾರು ಯಾವಾಗ ಯಾವ ಕ್ಷಣದಲ್ಲಿ ನಂಬಕ್ಕಾಗಲ್ಲ. ಬಿಕಾಸ್ ಅವರು ಯಾವಾಗ ಯಾವ ಕ್ಷಣದಲ್ಲಿ ಯಾವ ದಿನದಲ್ಲಿ ಯಾವ ಸಮಯದಲ್ಲಿ ಆ ನಂಬಿಕೆಯನ್ನ ಹೊಡೆದಾಕ್ತಾರೆ ಅನ್ನೋದು ಹೇಳೋಕ್ಕಾಗಲ್ಲ. ಸೊ ಇವತ್ತಿನ ದಿನಗಳಲ್ಲಿ ಅದಕ್ಕೆ ಅನ್ಸುತ್ತೆ ಪ್ರಾಣಿಗಳ ಮೇಲೆ ಆ್ಯಂಡ್ ಪ್ರಾಣಿಗಳ ಬೆಲೆ ಎರಡೂ ಕೂಡ ಜಾಸ್ತಿ ಆಗ್ತಾ ಇದೆ. ಅದು ಅಂದರೆ ಪ್ರಾಣಿಗಳನ್ನ ಕೊಂಡ್ಕೊಳ್ಳೋದು, ಅವುಗಳ ಜೊತೆ ಒಂದಷ್ಟು ಫೀಲಿಂಗ್ಸ್ಗಳನ್ನ ಇಟ್ಕೊಳ್ಳೋದು, ಅವುಗಳ ಮೇಲೆ ಒಂದಷ್ಟು ಫೀಲಿಂಗ್ಸ್ಗಳನ್ನ ಇಟ್ಕೊಳ್ಳೋದು, ಏನೇ ಇದ್ರೂ ಅವುಗಳ ಜೊತೆ ಶೇರ್ ಮಾಡ್ಕೊಳ್ಳೋದು. ಲೈಕ್ ನಮ್ಮ ಲೈಫಲ್ಲಿ ಅವರು ಕೂಡ ಒಬ್ರು ಅನ್ನುವಂತಹ ಇಂಪಾರ್ಟೆನ್ಸ್ನ ನಾವು ಇವತ್ತಿನ ದಿನಗಳಲ್ಲಿ ಪ್ರಾಣಿಗಳಿಗೆ ಕೊಡ್ತಾ ಇದ್ದೀವಿ. ಬಿಕಾಸ್ ಜನಗಳು ಎಷ್ಟು ಫ್ಲರ್ಟ್ ಮಾಡ್ತಾರೆ, ಚೀಟ್ ಮಾಡ್ತಾರೆ, ನಂಬಿಕೆಗೆ ಎಷ್ಟು ವಿರುದ್ಧವಾಗಿ ನಡ್ಕೋತಾರೆ ಅನ್ನೋದು ಎಲ್ಲ ದಿನ ಜನ ಅರ್ಥಕೊಳ್ತಾ ಇದ್ದಾರೆ. ಮುಂಚೆ ಎಲ್ಲ ಪ್ರಾಣಿಗಳು ಅಂತಂದರೆ ಲೈಕ್ ಏನೋ ಒಂದು ಮನೇಲಿ ಇರತ್ತೆ, ಅದೂನು ಒಂದು ನಾಯಿ ಸಾಕ್ತೀವಿ ಅಂದರೆ ಅದು ಮನೆಯಿಂದ ಹೊರಗೇನೆ ಇರಬೇಕಿತ್ತು. ಬೆಕ್ಕು ಸಾಕ್ತೀವಿ ಅಂದರೆ ಇಲ್ಲಿ ಹಿಡಿಯಕ್ಕೆ ಇರಬೇಕಿತ್ತು. ಅಥವಾ ಒಂದು ಕುರಿ ಅದನ್ನೆಲ್ಲ ಸಾಕ್ತೀವಿ ಅಂದರೆ ಮನೆಗೆ ಏನಕ್ಕೋ ಖರ್ಚಿಗೆ ಆ ಥರ ಎಲ್ಲ ಇದು ಮಾಡ್ತಾ ಇದ್ದಿದ್ದು. ಒಂದು ಕೋಳಿ ಸಾಕ್ತೀವಿ ಅಂದರೆ ಅದು ಮತ್ತೇನಕ್ಕೋ ಮನೇಲಿರಲಿ ಅನ್ನೋ ಥರ ಇರ್ತಾ ಇತ್ತು. ಆ್ಯಂಡ್ ಇವಾಗ ಕೆಲವೊಂದು ಇದರಲ್ಲಿ ಎರಡು ಥರ ನೋಡ್ಬೋದು. ಒಂದು ಬಿಸ್ನೆಸ್ಸು ಇದೆ, ಇದರಲ್ಲಿ ಒಂದು ನಮ್ಮ ಫೀಲಿಂಗ್ಸ್ ಕೂಡ ಇದೆ. ಸೊ ಇವಾಗ ಯಾರಿಗೆ ಆ ಫೀಲಿಂಗ್ಸ್ನ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇರೋದು ಪ್ರಾಣಿಗಳ ಮೇಲೇ. ಯಾವ ರೀತಿ ಅಂದರೆ ಇವಾಗ ಜನ ದಿನೇ ಸಾಕು ಪ್ರಾಣಿಗಳ ಮೇಲೆ ತಮ್ಮ ಒಲವನ್ನ ಜಾಸ್ತಿ ತೋರಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಅದನ್ನೇ ಒಂದಷ್ಟು ಜನ ಉದ್ಯಮವನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದಷ್ಟು ಜನ ಅದನ್ನು ಕೊಂಡುಕೊಂಡು ತಮ್ಮ ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ದಿನವನ್ನ ಆ ಒಂದು ಪ್ರಾಣಿಗಳ ಜೊತೆ ಕಳೀಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಬಿಕಾಸ್ ಜನಗಳ ಮೇಲೆ ದಿನೇ ನಮಗೆ ಕಳ್ಕೊಳ್ತಾ ಇದ್ದೀವಿ. ಅದಕ್ಕೋಸ್ಕರ ಇವತ್ತು ಪ್ರಾಣಿ ಅಂದ್ರೇನೆ ಪ್ರಪಂಚ ಅನ್ನೋ ರೀತಿ ಆಗೋಗ್ಬಿಟ್ಟಿದೆ. ಅಷ್ಟು ನಾವು ಪ್ರಾಣಿಗಳ ಮೇಲೆ ಅಡಿಕ್ಟ್ ಆಗ್ತಾ ಇದೀವಿ. ಲೈಕ್ ಮುಂಚೆ ನಾಯಿ ಅಂತಂದ್ರೆ ಎಲ್ಲ ಮನೆಯಿಂದ ಹೊರಗೆ ಇರಬೇಕಿತ್ತು, ಹೊರಗೆ ಮಲಗಬೇಕಿತ್ತು, ಅದನ್ನ ಒಳಗೆ ಬಿಟ್ಕೊಳ್ತಾ ಇರಲಿಲ್ಲ. ಬಿಟ್ಕೊಂಡ್ರು ತುಂಬಾ ಅಪರೂಪದಲ್ಲಿ ಯಾರೋ ಒಬ್ರು ಬಿಟ್ಕೊತಾ ಇದ್ರೇನೋ. ಬಟ್ ಇವತ್ತು ಒಂದು ನಾಯಿ ಆಗಲಿ ಬೆಕ್ಕಾಗಲಿ ನನ್ನ ಜೊತೆನೇ ಇರಬೇಕು, ನನ್ನ ಜೊತೆನೇ ಮಲಗಬೇಕು, ನಾನು ಎಲ್ಲಿಗೆ ಹೋಗ್ತೀನೋ ಅಲ್ಲಿಗೆ ಬರಬೇಕು, ಇಲ್ಲಿ ಏನು ತಿಂತೀನೋ ಅದನ್ನ ತಿನ್ನಬೇಕು. ಆ್ಯಂಡ್ ಅದಕ್ಕಂತಾನೆ ಇವಾಗ ಫುಡ್ ಬೇರೆ ಸಪ್ರೇಟು. ಎಲ್ಲ ರೀತಿಯ ಇವಾಗ ನಮಗೆ ಹೆಂಗೆ ಆಚೆ ತಿನ್ನೋದು ಅಥವಾ ನಮ್ಮ ಒಳಿತಿಗೆ ಏನು ಬೇಕೋ ಅದನ್ನ ತಿನ್ನುವಂತಹ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಬಟ್ ಇವಾಗ ಅವ್ರಗಳಿಗೂ ಕೂಡ ಅವ್ರದ್ದು ಫುಡ್ ಏನಿದೆ ಅದು ಅವರಿಗೆ ಪ್ರೊವೈಡ್ ಮಾಡೋಷ್ಟು ಬದಲಾಗ್ತಿದ್ವಿ. ಸೊ ನಮ್ಮ ಸಿಸ್ಟಮ್ ಎಲ್ಲಿಂದ ಎಷ್ಟು ಹೇಗೆ ಬದಲಾಗ್ತಾ ಇದೆಯಲ್ಲ ನಾವು ನೋಡಿ. ಅವಾಗ ನಾಯಿಗಳಿಗಾಗಿರ್ಬೋದು, ಬೆಕ್ಕುಗಳಿಗಾಗಿರ್ಬೋದು, ನಾವೆಲ್ಲ ಏನು ತಿಂತೀವಿ, ಬೆಕ್ಕು ಅಂತ ಅಂದರೆ ಹಾಲು ಅನ್ನ ಹಾಕ್ತಾ ಇದ್ವಿ, ನಾಯಿ ಅಂದರೆ ಮನೇಲಿ ಏನು ಉಳಿದಿರತ್ತೋ ಆ ಥರ ಹಾಕ್ತಾ ಇದ್ವಿ. ಬಟ್ ಇವಾಗಿನ ದಿನಗಳಲ್ಲಿ ಅದಲ್ಲ. ಅದು ಕೂಡ ಮಾತು ಬರ್ದೇ ಇದ್ರು ಒಂದು ಜೀವಿ. ಇವತ್ತು ಮನುಷ್ಯನಿಗೆ ಅಷ್ಟು ಪ್ರಾಶಸ್ತ್ಯತೆಯನ್ನ ಕೊಡ್ತೀವೋ ಇಲ್ಲೋ, ಇವತ್ತು ನಾಯಿ ಬೆಕ್ಕುಗಳಿಗೆ ಅಷ್ಟು ಪ್ರಾಶಸ್ತ್ಯತೆ ಕೊಡ್ತೀವಿ, ನಾವು ಕೊಡಬೇಕು. ಬಿಕಾಸ್ ಇವತ್ತು ಮನುಷ್ಯನ ಮೇಲೆ ನಂಬಿಕೆ ಇಡೋಕ್ಕಿಂತ ಪ್ರಾಣಿಗಳ
ಮೇಲೆ ನಂಬಿಕೆ ಇಡೋದು ತುಂಬ ಅಂದರೆ ತುಂಬ ಬೆಸ್ಟ್. ಇವತ್ತು ಅದೇ ನಾವು ಹೇಗೆ ಹೊರಗಡೆ ಖರ್ಚು ಮಾಡ್ತೀವೋ ಅದು ಖರ್ಚನ್ನ ಇನ್ನೊಬ್ಬರ ಮೇಲೆ ಮಾಡೋದಕ್ಕಿಂತ ಅದೇ ಖರ್ಚನ್ನ ಪ್ರಾಣಿಗಳ ಮೇಲೆ ಮಾಡಿದ್ರೆ ಅವು ಒಂದಷ್ಟು ನಿಯತ್ತಾಗಿರ್ತವೆ. ಲೈಕ್ ನಾವು ಎಲ್ಲೇ ಹೋದ್ರೂ ಎಲ್ಲೇ ಹೋಗಿದ್ರು ಬರೋವರೆಗೂ ನಮ್ಮ ದಾರಿ ಕಾಯ್ತಾ ಇರ್ತವೆ. ನನ್ನಮ್ಮ ಬರಲಿಲ್ಲ ಅಥವಾ ನನ್ನ ಓನರ್ ಬರಲಿಲ್ಲ, ಈ ರೀತಿ ಲೈಕ್ ಅವಕ್ಕೆ ಒಂದಷ್ಟು ಪ್ರೀತಿನ ಕೊಟ್ಬಿಟ್ರೆ ಪೇರೆಂಟ್ಸ್ಗಿಂತ ಹೆಚ್ಚಾಗಿ ನಮ್ಮನ್ನು ಟ್ರೀಟ್ ಮಾಡ್ತವೆ ಅವು. ನಮ್ಮನೇಲೆ ನೋಡಿ, ನಾವು ಏನು ನಾಯಿ ಬೆಕ್ಕು ಎಲ್ಲ ಸಾಕ್ತೇವಲ್ಲ, ಎಲ್ಲಾದರೂ ಹೋಗಿ ಬಂದ್ವಿ ಅಂದರೆ ಅವುಗಳ ಖುಷಿ ನೋಡೋಕ್ಕಾಗಲ್ಲ. ಮೈ ಮೇಲೆ ಚಿಕ್ಕೊಂಡು ಹಾರಾಡ್ಕೊಂಡು ನೆಗ್ದು ಎಷ್ಟು ಆಸೆ ಮಾಡ್ತವೆ ಅಂದರೆ ಮನುಷ್ಯನ ಮೇಲೆ ಆ ಪ್ರೀತಿನ ತೋರ್ಸೋದ್ಕಿಂತ ಪ್ರಾಣಿಗಳ ಮೇಲೆ ಆ ಪ್ರೀತಿ ತೋರಿಸ್ತಾ ಇರೋದಕ್ಕೆ ನನಗೆ ಪ್ರತಿಫಲವಾಗಿ ಇನ್ನೊಂದಷ್ಟು ಪ್ರೀತಿ ಸಿಕ್ತಿದೆ ಅಂತ ಖುಷಿ ಆಗುತ್ತೆ. ಸೊ ಪ್ರೀತಿ ಹೆಸರಲ್ಲೂ ಮೋಸ ಹೋಗೋಕ್ಕಿಂತ ಅದೇ ಪ್ರೀತಿನ ಒಂದಷ್ಟು ಇಟ್ಕೊಂಡು ಪ್ರಾಣಿಗಳ ಮೇಲೆ ಆ ಪ್ರೀತಿಯನ್ನು ತೋರಿಸಿದ್ರೆ ಆ ಪ್ರೀತಿ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ನನಗಂತೂ ಪ್ರಾಣಿಗಳು ಲೈಕ್ ನಂದೇ ಎಕ್ಸಾಂಪಲ್ ಆಗಿ ತಗೊಂಡ್ರೆ, ನಾನು ಎಷ್ಟೋ ಹೊರಗೆ ಬರೋಕ್ಕೆ, ಎಷ್ಟೋ ವಿಚಾರಗಳಿಂದ ಹೊರಗೆ ಬರಲಿಕ್ಕೆ ಅಥವಾ ಒಂದಷ್ಟು ನೋವುಗಳಿಂದ ಹೊರಗೆ ಬರಲಿಕ್ಕೆ ನನಗೆ ಸಹಕಾರಿಯಾಗಿದ್ದು ಪ್ರಾಣಿಗಳು. ಪ್ರಾಣಿ ನಾನು ಆ್ಯಕ್ಚುಲಿ ಅವನ್ನ ಪ್ರಾಣಿಗಳು ಅಂತ ಕನ್ಸಿಡರ್ ಮಾಡಲ್ಲ, ನನ್ನ ಜೀವ ಅಂತ ಕನ್ಸಿಡರ್ ಮಾಡ್ತೀನಿ. ಬಿಕಾಸ್ ಅವುಗಳಿಂದ ಎಷ್ಟೋ ವಿಚಾರಗಳಿಂದ ಹೊರಗೆ ಬಂದಿದ್ದೀನಿ. ಕೆಲವೊಂದನ್ನೆಲ್ಲ ಜನಗಳ ಹತ್ರ ಹೇಳ್ಕೊಳಕ್ಕಾಗಲ್ಲ, ಅವ್ರ ಹತ್ರ ಶೇರ್ ಮಾಡಲಿಕ್ಕೂ ಆಗಲ್ಲ. ಬಿಕಾಸ್ ಇವತ್ತಲ್ಲ ನಾಳೆ ಅವರು ಅದನ್ನು ಇಟ್ಕೊಂಡು ಆಟಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಹಾಗಾಗಿ ನಾನು ಏನು ನಾಯಿ ಬೆಕ್ಕುಗಳನ್ನು ಸಾಕೊಳ್ತಾ ಇದ್ದೀನಿ, ಅವು ನನಗೆ ಮಾಡೋ ರೆಸ್ಪಾನ್ಸ್ ಆಗಿರ್ಬೋದು, ನಾನೆಲ್ಲಾದ್ರೂ ಹೋಗಿ ಬಂದ ತಕ್ಷಣ ನಡ್ಕೊಳ್ಳೋ ರೀತಿ ಆಗಿರ್ಬೋದು, ನಾನು ಅವುಗಳ ಜೊತೆ ಇರೋ ರೀತಿ ಆಗಿರ್ಬೋದು, ಅವು ನನಗೆ ತೋರಿಸುವಂತಹ ಪ್ರೀತಿ ಆಗಿರ್ಬೋದು, ನಾನು ಅವುಗಳಿಗೆ ತೋರಿಸುವಂತಹ ಪ್ರೀತಿ ಆಗಿರ್ಬೋದು, ಇದು ಯಾವತ್ತಿಗೂ ಶಾಶ್ವತ ಅಂತ ಅನಿಸುತ್ತೆ. ಇವಾಗಂತೂ ಅದೇ ನಮ್ಮನೇಲಿ ಫುಡ್ ಅಂತ ಏನು ಸಪ್ರೇಟಾಗಿ ನಾನು ಅವುಗಳಿಗೆ ಇದು ಮಾಡಲ್ಲ. ಬಿಕಾಸ್ ಗೊತ್ತಿರುತ್ತಲ್ಲ, ನಾವು ಅವಾಗಿಂದ ಹೆಂಗೆ ಬಂದಿದ್ವೋ ಇವಾಗಲೂ ಹಾಗೆ ನಾವೇನು ತಿಂತೀವಿ ಅದನ್ನೇ ಅವುಗಳಿಗೂ ಕೊಡ್ತಾ ಇರ್ತೀವಿ. ಆ್ಯಂಡ್ ಸ್ವಲ್ಪ ಸ್ವೀಟ್ಸ್ ಎಲ್ಲ ಅವಾಯ್ಡ್ ಮಾಡೋದು ಆ ಥರ ಎಲ್ಲ ಮಾಡ್ತೀವಿ. ಬಿಕಾಸ್ ಅವುಗಳಿಗೆ ಸ್ವಲ್ಪ ಇದಾಗ್ಬಿಡತ್ತೆ, ಏನು ಜಂತು ಹುಳಗಳಾಗ್ಬಿಡತ್ತೆ ಅಂತ ಅಂದ್ಬಿಟ್ಟು ಅವಕ್ಕೇನು ಇದು ಮಾಡ್ಲಿಕ್ಕೆ ಹೋಗಲ್ಲ. ಒಟ್ಟಿನಲ್ಲಿ ಮನುಷ್ಯನ ಮೇಲೆ ನಮ್ಮ ಪ್ರೀತಿಯನ್ನು ವ್ಯರ್ಥ ಮಾಡೋದಕ್ಕಿಂತ ಪ್ರಾಣಿಗಳ ಮೇಲೆ ಆ ಪ್ರೀತಿನ ತೋರಿಸಿದ್ರೆ ನಮಗೆ ಪ್ರತ್ಯುತ್ತರವಾಗಿ ಸಿಕ್ಕಾಬಟ್ಟೆ ಪ್ರೀತಿ ಸಿಗುತ್ತೆ ಕಣ್ರಿ, ಸಿಕ್ಕಾಬಟ್ಟೆ. ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದರೆ, ಮನುಷ್ಯನಿಗೆ ಪ್ರೀತಿ ತೋರಿಸಿ ಕಣ್ಣೀರು ಹಾಕ್ತೀವಿ, ಅದೇ ಪ್ರಾಣಿಗಳಿಗೆ ಅದೇ ಪ್ರೀತಿ ತೋರಿಸಿದ್ರೆ ಅವು ಬಂದು ನಮ್ಮ ಕಣ್ಣೀರನ್ನು ಒರೆಸುತ್ತವೆ. ಅಷ್ಟು ಬದಲಾಗ್ತಾ ಇದೀವಿ. ನಾವು ಹೇಳ್ತೀವಿ ನಮಗೆ ಬೇಜಾರಾದ್ರೆ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂತ ಹೇಳ್ತೀವಲ್ಲ, ಅದೇನು ಬೇಡ. ನಮ್ಗೆ ಬೇಜಾರಾದ್ರೆ ಆ ಪ್ರಾಣಿಗಳ ಜೊತೆ ಒಂದಷ್ಟು ಹೊತ್ತು ಕಾಲ ಕಳೆದ್ರೆ ಸಾಕು, ಅವುಗಳ ಮುಖ ನೋಡಿದ್ರೆ ಸಾಕು, ಇರೋ ಬರೋ ಬೇಜಾರೆಲ್ಲ ಹೊರಟಾಗಿ ಅಪ್ಪ ಸಾಕು, ಇದಕ್ಕಿಂತ ಇನ್ನೇನು ಬೇಕು ಅಂತ ಅನ್ಸುತ್ತೆ. ಅವುಗಳಿಗೆ ಮಾತು ಬರದೇ ಇರಬಹುದು, ಆದರೆ ನಾವು ತೋರಿಸುವಂತಹ ಪ್ರೀತಿಗೆ ಎಷ್ಟು ಸಾಧ್ಯನೋ ಅದಕ್ಕೂ ಮಿತಿ ಮೀರಿ ಪ್ರೀತಿಯನ್ನು ಅವುಗಳು ನಮಗೆ ಕೊಡ್ತವೆ. ಈ ವಿಡಿಯೋ ಪೂರ್ತಿ ಪ್ರೀತಿ 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 ಅನ್ನೋದೇ ಬಂದ್ಬಿಟ್ಟಿದೆ. ಬಿಕಾಸ್ ಅಂದರೆ ಮನುಷ್ಯನ ಒಂದು ವಿಚಾರಗಳಿಂದ ನಾವು ದೂರ ಎಷ್ಟು ಉಳಿದೀವೋ ಅಷ್ಟು ಬೆಸ್ಟ್ ಅಂತ ನನಗೆ ಅನ್ಸೋದು. ಅದರಲ್ಲೂ ಈ ಜನ್ರೇಷನಲ್ಲಿ ಇದೆಯಲ್ಲ, ತುಂಬ ಅಂದರೆ ತುಂಬ ವರ್ಸ್ಟ್ ಜನ್ರೇಷನ್ ಅಂತ ಅನಿಸುತ್ತೆ. ಉಳಿಸ್ಕೊಳ್ಳೋ ಯೋಗ್ಯತೆ ಇರಲ್ಲ ಯಾರಿಗೆ ಆಗಲಿ, ಯಾವ ಒಂದು ಸಂಬಂಧ ಆಗಲಿ. ಬರೀ ಪ್ರೀತಿ ಅನ್ನೋದು ಕೇವಲ ಪ್ರೇಮಿಗಳ ನಡುವಿನ ಪ್ರೀತಿ ಅಲ್ಲ, ಅದು ಅಣ್ಣ ತಮ್ಮನ ನಡುವಿನ ಪ್ರೀತಿ ಆಗಿರ್ಬೋದು, ಅಕ್ಕ ತಂಗಿಯರ ನಡುವೆ ಪ್ರೀತಿ ಆಗಿರ್ಬೋದು, ಅಥವಾ ಸಂಬಂಧಿಕರ ನಡುವಿನ ಪ್ರೀತಿ ಆಗಿರ್ಬೋದು, ಅಥವಾ ಸ್ನೇಹಿತರ ನಡುವಿನ ಪ್ರೀತಿ ಆಗಿರ್ಬೋದು. ಎಲ್ಲ ಪ್ರೀತಿ ಇವತ್ತು ಒಂದಲ್ಲ ಒಂದು ಸಮಯದಲ್ಲಿ ಅವೆಲ್ಲ ಕೈ ಬಿಟ್ಟು ಕೈ ಕೊಟ್ಟು ಹೋಗುವಂತಹ ಪ್ರೀತಿಗಳೇ ಆಗಿರ್ತವೆ. ಆದರೆ ಇಂದಿನ ದಿನಗಳಲ್ಲಿ ಪ್ರಾಣಿಗಳು ಅನ್ನೋದು ಒಂದಷ್ಟು ಜನಕ್ಕೆ ಉದ್ಯಮ ಆದರೆ, ಅದೇ ಪ್ರಾಣಿಗಳು ಒಂದಷ್ಟು ಜನಕ್ಕೆ ಉತ್ತಮದಲ್ಲಿ ಸರ್ವೋತ್ತಮ. ಸೊ ಇದಾಗಿತ್ತು ಇವತ್ತಿನ ನನ್ನ ಪ್ರಾಣಿ ಮೇಲಿನ ಪ್ರೀತಿಯ ಒಂದು ವಿಡಿಯೋ. ಆ್ಯಂಡ್ ಸ್ನೇಹಿತರೆ, ನಾನು ಹೇಳೋದಿಷ್ಟೇ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟುನ ಬೇರೆಯವ್ರ ಮೇಲೆ ಸಮಯವನ್ನು ವ್ಯರ್ಥ ಮಾಡೋದ್ಬಿಟ್ಟು ನಮಗೋಸ್ಕರ ನಾವು ಆ್ಯಂಡ್ ನಮ್ಮನ್ನು ಇಷ್ಟಪಡುವಂತಹ ಪ್ರಾಣಿಗಳಿಗೋಸ್ಕರ ನಾವು ಆ ಪ್ರೀತಿನ ತೋರಿಸಿ ಒಂದಷ್ಟು ಪ್ರೀತಿನ ಪ್ರತ್ಯುತ್ತರವಾಗಿ ಪಡ್ಕೊಳ್ಳೋದು ಬೆಸ್ಟ್ ಅಂತ ನಂಗನ್ಸುತ್ತೆ.
ಆ್ಯಂಡ್ ಪ್ರಾಣಿಗಳ ಬಗ್ಗೆ ಹೇಳ್ತಾ ಹೋದರೆ ತುಂಬ ಹೇಳ್ಬೋದು. ಆ್ಯಂಡ್ ಡೇ ಬೈ ಡೇ ಹೇಳ್ತಾ ಇರ್ತೀನಿ. ಇವತ್ತು ಆ್ಯಕ್ಚುಲಿ ನನಗೆ ಇಷ್ಟೊತ್ತಿನಲ್ಲಿ ವೀಡಿಯೋ ಮಾಡೋಳೇ ಇಲ್ಲ. ನಮ್ಮ ಹಿತ್ಲ ಕಡೆ ಹೋಗಿ ವೀಡಿಯೋ ಮಾಡಬೇಕಿತ್ತು. ನಂಗೆ ಫುಲ್ ಇವತ್ತು ನಾನು ಕಾಲೇಜ್ಗೂ ಹೋಗಿಲ್ಲ. ಫುಲ್ಲು ಶೀತ ಆಗಿ ಸ್ವಲ್ಪ ಟ್ಯಾಬ್ಲೆಟ್ಸ್ ತೊಗೊಂಡು ಎಲ್ಲ ಹಂಗೆ ರೆಸ್ಟ್ ಮಾಡ್ತಾಯಿದ್ದೆ. ಬಟ್ ನನಗೆ ಲೈಕ್ ಹೆಂಗಾಗ್ಬಿಟ್ಟಿದೆ ಅಂದರೆ, ಇವಾಗ ನಾನು ಹೇಳ್ತೀನಲ್ಲ, ನನ್ನ ಹಿಂದೆ ಮುಂದೆ ಅಕ್ಕಪಕ್ಕ ಯಾರಿಲ್ಲ. ನನಗಿವಾಗ ನೀವುಗಳು ಆ್ಯಂಡ್ ನನ್ನ ಮೊಬೈಲ್ ಅಷ್ಟೇ ನನ್ನ ಬೆಸ್ಟ್ ಫ್ರೆಂಡ್ಸ್, ಆ್ಯಂಡ್ ಜೊತೆಗೆ ನನ್ನ ಪೆಟ್ಸ್. ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರ್ಯಾರೆಲ್ಲ ವಿಡಿಯೋ ನೋಡಿದ್ರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಯಾರ್ಯಾರೆಲ್ಲ ವಿಡಿಯೋಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಬಾಯ್.